ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅಧಿಕೃತ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿವಿಧ ಪೇಪರ್ಲೇಸ ಮತ್ತು ಆನ್ಲೈನ್ ಪ್ರಕ್ರಿಯೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಲಾಯಿತು. ಬಸವನ ಬಾಗೇವಾಡಿ, ನಿಡಗುಂದಿ ಹಾಗೂ ಕೋಲಾರ ತಾಲೂಕಿನ ದಸ್ತು ಬರಹಗಾರರು ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ಗಮನ ಸೆಳೆದರು. ನೋಂದಣಿ ಇಲಾಖೆಯಲ್ಲಿ ಪೇಪರ್ಲೆಸ್ ವ್ಯವಸ್ಥೆ ಜಾರಿ ಹಾಗೂ ಆನ್ಲೈನ್ ಪ್ರಕ್ರಿಯೆಯಿಂದ ಸಾರ್ವಜನಿಕರಿಗೆ ಎದುರಾಗುತ್ತಿರುವ ತೊಂದರೆಗಳನ್ನು ನಿವಾರಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಜೊತೆಗೆ ದಾಸ್ತಾವೇಜುಗಳಿಗೆ ಬರಹಗಾರರ ಸಹಿಯನ್ನು ಕಡ್ಡಾಯಗೊಳಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ ಹಾರಿವಾಳ, ಅಶೋಕ ಹಾರಿವಾಳ, ಅರವಿಂದ್ ಕುಲಕರ್ಣಿ, ಉಮೇಶ ಹಾರಿವಾಳ, ಪಾರಿಷ ಹೊಸಮನಿ, ಶಿವಾನಂದ ಸಜ್ಜನ, ಶರಣು ಚೌರಿ, ರಾಜು ಅಳ್ಳೋಳಿ, ದೇವನಗೌಡ ಬಿರಾದಾರ, ಸಂಗನಗೌಡ ಪಾಟೀಲ್, ಚಿದಾನಂದ ಅಂಗಡಿ, ಶ್ರೀಶೈಲ ಬುಯಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ಮೊದಲು ಹೇಗಿತ್ತು ಹಾಗೇ ನನಗೆ ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ಕಂದಾಯ ಸಚಿವರಲ್ಲಿ ನಾನು ಮನವಿ ಮಾಡಿ, ಹಾಗೂ ಈಗ ನಮ್ಮ ಹಿರಿಯರು, ನಮ್ಮ ರೈತ ಸಂಘದ ಮುಖಂಡರು, ಹೋರಾಟಗಾರರಂತ ಅರವಿಂದ್ ಕುಲಕರ್ಣಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮುಸ್ಕರ ಉದ್ದೇಶಿಸಿ ಒಂದು 4 ಮಾತುಗಳನ್ನು ಹೇಳ್ಬೇಕಂತ ಅವ್ರು ಕೇಳ್ಕೊಳ್ತೀವಿ. ಹಂತದಲ್ಲಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಬಿಕ್ಕಟ್ಟಿನ ಒಂದು ಪರಿಸ್ಥಿತಿಯನ್ನ ತಂದೊಡ್ಡುವಂತ ಕೆಲಸ ಮಾಡಲಾಗತ್ತಾರ. ಹಿಂದಿನ ಕಾಲದಿಂದಲೂ ಪೇಪರ್ಗಳಲ್ಲಿ ಬರೆಯುವಂತ ಕೆಲಸ ಇತ್ತು. ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅದನ್ನು ಸಂಗ್ರಹಿಸ್ತಿದ್ರು. ನಮ್ಗೆ ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ಒಂದು ಅರ್ಜಿ ಕೊಟ್ರೆ ನಮಗೆ ಬೇಕಾದಂಥ ದಾಖಲಾತಿಗಳು ಲಿಖಿತ ರೂಪದಲ್ಲಿ ನೇರವಾಗಿ ರೈತರ ಕೈ ಸೇರ್ತಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಏನು ಆನ್ಲೈನ್ ವ್ಯವಸ್ಥೆ, ಇಂಟರ್ನೆಟ್ ಅತಿಯಾದಂಥ ಸುಧಾರಣೆಯಾಗಿ ಇವತ್ತು ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಕಂಟಕವಾಗಿ ಪರಿಣಮಿಸಿದೆ. ಕರ್ನಾಟಕ ಸರ್ಕಾರದ ಒಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಹೊಸ ನಿಯಮಗಳನ್ನ ಏನು ಜಾರಿಗೆ ತಂದು ಪೇಪರ್ಲೆಸ್ ಅಂದ್ರೆ ಕಾಗದ ರಹಿತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ಏನು ತಂದಿದಾರಲ್ಲ, ಇದು ರೈತರಿಗೆ ಒಂದು ದೊಡ್ಡ ಹೊಡೆತ. ಒಂದು ಕಡೆ ಹೆಂಗಂತಂದ್ರ ಯಾವುದೇ ಒಂದು ಇವತ್ತ ಉಪನೋಂದಣಾಧಿಕಾರಿ ಕಚೇರಿಗೆ ಹೋದಾಗ ಖರೀದಿ ಪತ್ರ ಇರಬಹುದು, ವಾಟ್ನಿ ಪತ್ರ ಇರಬಹುದು, ಬಕ್ಷೀಸ್ ಪತ್ರ ಇರಬಹುದು, ಯಾವುದೇ ಒಂದು ಕೆಲಸಗಳನ್ನ ಆ ಕಚೇರಿಗೆ ಮಾಡ್ಕೊಳ್ಳಿಕ್ ಹೋದಾಗ ರೈತರಿಗೆ ಯಾವುದೇ ಒಂದು ಆಧಾರ ಒಂದು ಪತ್ರ ಸಹಿತ ಕೊಡಂಗಿಲ್ಲ. ಮತ್ತ ಅವ ಆಧಾರನೇ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಥವಾ ಕುಟುಂಬಕ್ಕೆ ಏನು ಗೊತ್ತಾಗ್ತದ, ನಮ್ಮ ಆಸ್ತಿ ಯಾರಿಗೆ ಕೊಟ್ರು, ಏನು ದಾಖಲಾತಿ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಲ್ಲ ಕುಟುಂಬಕ್ಕೆ. ಮತ್ತೆ ಏನು ದಾಖಲೆನೇ ಇಲ್ಲ, ದಾಖಲೆ ರಹಿತ ಇವತ್ತು ಆಡಳಿತ ಮಾಡ್ತಾರಪ್ಪ ಅಂತಂದ್ರ ಮುಂದೆ ಎಷ್ಟು ಸಮಸ್ಯೆ ಆಗ್ತದ ಬಗ್ಗೆ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗ್ತದ, ಆನ್ಲೈನ್ದಿಂದ ಕೂಡ ಸಾಕಷ್ಟು ವಂಚನೆ ಆಗುವಂತ ಸಂದರ್ಭ ಬರ್ತದ. ಈಗಾಗಲೇ ಕೆಲವೊಂದು ಘಟನೆಗಳು ಆಗಿದಾವ ಅಂತಕ್ಕಂಥದ್ದು ಕೂಡ ಇಲ್ಲೇನು ಮಾಹಿತಿಯನ್ನ ಕೊಟ್ರು. ಆ ಕಾರಣಕ್ಕಾಗಿ